श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति तनुभावादिडमो कोऽपि वाक्युमी जडमतिर्विजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्या विरक्त्या सद्गुणोघाकरानहम् वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ದಾಸರ ಮಾತು ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಭಗವಂತನನ್ನು ಯಾರು ಸ್ಮರಣೆ ಮಾಡುವುದಿಲ್ವೋ ಅದೇ ರೀತಿಯಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹ ಮಾತು ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ಅಂತ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಭಗವಂತನ ಜನ್ಮವನ್ನು ಅದೇ ರೀತಿಯಾಗಿ ಅವನ ಕರ್ಮವನ್ನು ಯಾರು ಯಥಾರ್ಥವಾಗಿ ತಿಳ್ಕೊಳ್ಳುತ್ತಾನೋ ಏವಂ ಯೋ ವೇದಿ ತತ್ವತಃ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ಸಹ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಪುನಃ ಈ ಹುಟ್ಟುವಿಕೆಯನ್ನು ಪಡೆದುಕೊಳ್ಳೋದಿಲ್ಲ. ಮತ್ತೆ ಈ ಜೀವನದ ವ್ಯವಸ್ಥೆಯಲ್ಲಿ ಮತ್ತೆ ಪುನಃ ಈ ದೇಹವನ್ನು ಪಡೆದುಕೊಂಡು ಹುಟ್ಟೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಭಗವಂತನ ಜನ್ಮವನ್ನು ಅಂತ ಹೇಳಿದರೆ ಅವನ ಜನ್ಮವಾಗಿರತಕ್ಕಂತಹ ಕೃಷ್ಣಾವತಾರದಲ್ಲಿ ಕೃಷ್ಣಾಷ್ಟಮಿ ಇತ್ಯಾದಿ ವ್ರತಗಳ ಆಚರಣೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ನಮಗೆ ಸ್ಮೃತಿಕಾರರು ಪುರಾಣಕಾರರು ಹೇಳಿದ್ದಾರೋ ಆ ರೀತಿಯಾಗಿ ಅದನ್ನು ಆಚರಣೆ ಮಾಡುವಂತಹದ್ದು ಇದೆಲ್ಲವೂ ಕೂಡ ಅದರಲ್ಲಿ ಸೇರಿದೆ. ಆದ್ದರಿಂದ ಯಥಾರ್ಥವಾಗಿರತಕ್ಕಂತಹ ರೀತಿಯಲ್ಲಿ ಭಗವದ್ ಆರಾಧನೆ ಎಂಬುದು ಅತ್ಯಂತ ಅವಶ್ಯಕ ಎಂಬಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಈ ಕಥಾಮೃತ ಸಾರದ ವಿಚಾರವನ್ನು ಕಿಂಚಿತ್ ನಮಗೆ ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ ಬುದ್ಧಿವಿದ್ಯಾ ಬರದೆ ಪೇಳಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ, ಉದರಿಂದ ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದನ ಬದ್ಧಗಳ ನೋಡದಲ್ಲಿ ಕಿವಿಗೊಟ್ಟಾಲೆಂಬುದು ಉದರು. ಇದನ್ನು ಯಾರು ತಿಳ್ಕೊಳ್ಳಬೇಕು, ಯಾರು ಇದನ್ನು ಶ್ರವಣ ಮಾಡಬೇಕು, ಯಾರು ಇದನ್ನು ಯಥಾರ್ಥವಾಗಿರತಕ್ಕಂತಹ ರೀತಿಯಲ್ಲಿ ಇದನ್ನು ಮನನ ಮಾಡಬೇಕು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಇದೊಂದು ಬುದ್ಧಿಬಲ ಅಥವಾ ತುಂಬ ವಿದ್ಯೆ ಇದೆ ಆ ರೀತಿಯಾಗಿ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ಇರತಕ್ಕಂತಹದ್ದು ಅಲ್ಲ. ಮತ್ತು ವಿಪರೀತವಾಗಿರತಕ್ಕಂತಹ ಬುದ್ಧಿಯಾದಿಗಳು ನನಗಿದೆ ಅದರ ವಿಚಾರದಿಂದಾಗಿ ನಾನು ಈ ಗ್ರಂಥವನ್ನು ಈ ಕಾವ್ಯವನ್ನು ಮಾಡಿದ್ದು ಇಲ್ಲ. ಇದು ಯಾವುದೂ ಕೂಡ ವಿಪರೀತವಾಗಿರತಕ್ಕಂತಹ ಬುದ್ಧಿ ವಿದ್ಯೆ ಇದರ ಪ್ರದರ್ಶನಕ್ಕೋಸ್ಕರ ಪಾಂಡಿತ್ಯದ ಪ್ರದರ್ಶನಕ್ಕೋಸ್ಕರವಾಗಿರತಕ್ಕಂತಹದ್ದಲ್ಲ. ಮತ್ತು ಇದನ್ನು ರಚಿಸಿರತಕ್ಕಂಥವರು ಜಗನ್ನಾಥದಾಸರು ಹೇಳುವಂತಹ ಮಾತು ಹೇಗೆ ಅಂತ ಕೇಳಿದರೆ ಬುದ್ಧಿವಿದ್ಯಾ ಬಲದಿ ಹೇಳಿದ ಶುದ್ಧ ಕಾವ್ಯವಿದಲ್ಲ. ಈ ಗ್ರಂಥ ಮಾಡಿದ್ದು ಯಾವುದೋ ಒಂದು ವಿಜಯದಾಸರು ಈ ಮಾತನ್ನು ಮತ್ತಷ್ಟು ಪುನರುಚ್ಚರಿಸ್ತಾರೆ. ಏನು ಅಂತ ಕೇಳಿದರೆ
ಹರಿಕಥಾಮೃತವನ್ನು ಸುರಿದ ಶುದ್ಧಾತ್ಮನು ಜರಾವರಣರಹಿತನಾಗಿ ಸುರರುಳು ಬಾಳುವ ಹರಿ ನಿರ್ದೋಷನು ಕಾಣೋ ಹರಿಭಕ್ತರು ನಿರ್ದೋಷಕರೆಂದು ವರ ಕಲ್ಪಾಂತರದಲ್ಲಿ ಹೇಳುತ್ತಿವೆ. ಇದನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳಬೇಕು, ಇದನ್ನು ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು ಅಂತ ಕೇಳಿದರೆ ಅದರ ವಿಚಾರವನ್ನು ಹೇಳ್ತಾರೆ. ಈ ಕಾವ್ಯ ಇದೊಂದು ಯಾವುದೋ ವಿಪರೀತವಾಗಿರತಕ್ಕಂತಹ ಪಾಂಡಿತ್ಯ ಇದೆ ಅಥವಾ ಅದರ ಪ್ರದರ್ಶನಕ್ಕೋಸ್ಕರವಾಗಿ ರಚಿಸಿರತಕ್ಕಂತಹದ್ದು ಅಲ್ಲ. ಇದನ್ನು ತಾನು ಉತ್ತಮವಾಗಿರತಕ್ಕಂತಹ ಅಥವಾ ಸ್ವಯಂ ಜಗನ್ನಾಥದಾಸರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಳ್ಳುತ್ತಾರೆ. ಏನು ಅಂತ ಕೇಳಿದರೆ, ತತ್ವ ಸ್ವಪದ್ಧತಿಗಳನ್ನು ತಿಳಿದ ಮಾನವನಲ್ಲ, ನಾನು ವಿಪರೀತವಾಗಿ ಪದ್ಧತಿಗಳನ್ನು ಅಥವಾ ಇದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ತಾತ್ವಿಕವಾಗಿರತಕ್ಕಂತಹ ವಿಚಾರಗಳು, ಇದನ್ನು ತುಂಬ ಅರಿತುಕೊಂಡು ಅದರಲ್ಲಿ ಆ ಪಾಂಡಿತ್ಯದ ಪ್ರದರ್ಶನಕ್ಕೋಸ್ಕರ ಅಥವಾ ವಿದ್ವತ್ ಪ್ರದರ್ಶನಕ್ಕೋಸ್ಕರವಾಗಿ ಇರತಕ್ಕಂತಹದ್ದು ಅಲ್ಲ. ಈ ಗ್ರಂಥ ಕೇವಲ ಒಂದು ದೇವರ ಸಾಮಾನ್ಯವಾದಂತಹ ವಿಚಾರವನ್ನು ತಿಳಿಸಿಕೊಡುವಂತಹ ಹಂಬಲದಿಂದಾಗಿ ಭಗವಂತನ ವಿಚಾರಗಳನ್ನು ಜನರಿಗೆ ಮುಟ್ಟಿಸಬೇಕು, ಏನು ಶಾಸ್ತ್ರಗಳಲ್ಲಿ ಹೇಳಿದೆಯೋ ಆ ವಿಚಾರವನ್ನು ಭಗವದ್ ವಿಚಾರವನ್ನು ಜಗತ್ತಿಗೆ ಅದನ್ನು ಅರ್ಥ ಮಾಡಿಸಬೇಕು ಎಂಬಂತಹ ವಿಚಾರದಿಂದಾಗಿ ಹೇಳಿರತಕ್ಕಂತಹದ್ದು. ವಿಪರೀತವಾಗಿ ಪಾಂಡಿತ್ಯವನ್ನು ತಿಳಿದವನು ಅಥವಾ ಏನು ತನ್ನ ಜ್ಞಾನ ಇತ್ಯಾದಿಗಳನ್ನು ಇಟ್ಟುಕೊಂಡು ಇದರ ಪ್ರದರ್ಶನಕ್ಕೋಸ್ಕರ ಹೊರಟಂತಹ ಗ್ರಂಥವೂ ಅಲ್ಲ ಇದು. ಮತ್ತೇನು ಕೇಳಿದರೆ, ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ಭಗವಂತ ಮಧ್ವವಲ್ಲಭನಾಗಿರತಕ್ಕಂತಹ ಗೋಪಾಲಕೃಷ್ಣ ರಾಮ ಅವರು ನನ್ನ ಹೃದಯದಲ್ಲಿದ್ದುಕೊಂಡು ಅವನ ಕಾರ್ಯವನ್ನು, ಅವನ ಕೃತಿಯನ್ನು, ಭಗವಂತನ ವಿಚಾರವನ್ನು ನಮ್ಮ ನಾಲಿಗೆಯಲ್ಲಿ ಕೂತುಕೊಂಡು ಹೇಳಿಸಿರತಕ್ಕಂತಹದ್ದು ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಈ ಏನು ಭಗವಂತನ ವಿಚಾರಗಳಿದೆ ಅಥವಾ ಭಗವಂತನ ಬಗ್ಗೆ ಗುಣಗಳ ಕೀರ್ತನೆಯನ್ನು ಏನು ಮಾಡಿದೆ ಈ ಹರಿಕಥಾಮೃತ ಸಾರದಲ್ಲಿ, ಅದನ್ನು ಕಿವಿಗೊಟ್ಟಾಲಿಪುದು ಬುಧರು, ಯಾರು ಜ್ಞಾನಿಗಳು ಅಂತ ಇದ್ದಾರೆ, ಯಾರಿಗೆ ಭಗವಂತನ ವಿಚಾರವನ್ನು ತಿಳ್ಕೊಳ್ಳಬೇಕು ಅಂತ ಇದೆ, ಹಂಬಲ ಇದೆ, ಅಂಥವರು ಈ ಗ್ರಂಥವನ್ನು ಆಲಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಅದಕ್ಕೋಸ್ಕರ ಇದನ್ನು ಜಗನ್ನಾಥದಾಸರು ಸ್ವಯಂ ಅಹಂಕಾರ ಖಂಡನೆಯನ್ನು ಮಾಡ್ತಾ ಇದನ್ನು ಪ್ರಸ್ತುತಪಡಿಸ್ತಾರೆ. ಇದೇ ವಿಚಾರವನ್ನು ಜಯತೀರ್ಥರು ತಮ್ಮ ನ್ಯಾಯಸುಧೆಯ ವಿಷಮಪದ ವಾಕ್ಯಾರ್ಥ ವಿವೃತಿಯಲ್ಲಿ ಇದನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಚ ವದಂತೋಪಿ ಮಹತಾ. ಜಯತೀರ್ಥರು ಹೇಳುವಂತಹ ಮಾತು, ನಾನು ಶಬ್ದಾಬ್ಧೌ ಗಾಢಾ, ವಿಪರೀತವಾಗಿರತಕ್ಕಂತಹ ಶಬ್ದ ಭಂಡಾರ, ಶಬ್ದರಾಶಿಯಲ್ಲಿ ನನ್ನ ವಿಪರೀತವಾಗಿರತಕ್ಕಂತಹ ಪಾಂಡಿತ್ಯ ಇದೆ ಎಂಬಂತಹ ವಿಚಾರದಿಂದಾಗಿ ನಾನು ಈ ವಿಷಮಪದ ವಾಕ್ಯಾರ್ಥ ವಿವೃತ್ತಿಯನ್ನು ರಚನೆ ಮಾಡಿದ್ದಲ್ಲ. ಮತ್ತು ನಚ ನಿಗಮ ಚರ್ಚಾಸು ಚತುರಾ, ಚರ್ಚೆಯನ್ನು ಮಾಡುವಂತಹದ್ರಲ್ಲಿಯೂ ಕೂಡ ನನ್ನಲ್ಲಿ ಪಾಂಡಿತ್ಯ ಇಲ್ಲ. ನಚ ನಿಗಮ ಚರ್ಚಾಸು ಚತುರಾ, ವೇದಗಳ ಆಳವಾಗಿರತಕ್ಕಂತಹ ವಿಚಾರದಲ್ಲಿಯೂ ಕೂಡ ಆಳವಾದಂತಹ ಪಾಂಡಿತ್ಯ ನನ್ನಿಲ್ಲ. ನಚ ನಿಗಮ ಚರ್ಚಾಸು ಚತುರಾ ನಚ ನ್ಯಾಯೇ ಪ್ರೌಢಾ, ವೇದಗಳನ್ನು ವೇದಾರ್ಥವನ್ನು ನಿರ್ಣಯ ಮಾಡುವಂತಹ ನ್ಯಾಯಶಾಸ್ತ್ರ ಅದರಲ್ಲಿ ಪಾಂಡಿತ್ಯ ಇದೆಯೋ ಅಂತ ಕೇಳಿದರೆ ಇಲ್ಲ. ನಚ ನ್ಯಾಯೇ ಪ್ರೌಢಾ, ನ್ಯಾಯಶಾಸ್ತ್ರದಲ್ಲಿಯೂ ಕೂಡ ವಿಪರೀತವಾಗಿರತಕ್ಕಂತಹ ಪಾಂಡಿತ್ಯವುಳ್ಳವನು ನಾನಲ್ಲ. ನಚ ನ್ಯಾಯೇ ಪ್ರೌಢಾ ನಚ ವೇದ್ಯಾ ಅಪಿವಯಂ, ನಾನು ಏನನ್ನು ಹೇಳಬೇಕು, ಅದನ್ನು ಏನನ್ನು ತಿಳಿಸಿಕೊಡಬೇಕು ಅಂತಹ ವಿಚಾರದಲ್ಲಿಯೂ ಕೂಡ ನನ್ನ ಪಾಂಡಿತ್ಯ ಇಲ್ಲ. ನಚ ವೇದ್ಯಾ ಅಪಿವಯಂ, ಏನನ್ನು ಮುಖ್ಯವಾಗಿ ತಿಳ್ಕೊಳ್ಳಬೇಕು ಆ ವಿಚಾರದಲ್ಲಿಯೂ ಕೂಡ ನನ್ನ ಪಾಂಡಿತ್ಯ ಇಲ್ಲ.
ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಹರಣಿ. ಆದರೆ ನನಗೆ ಇರತಕ್ಕಂತಹ ಒಂದೇ ಒಂದು ಬಲ ಯಾವುದು ಅಂತ ಕೇಳಿದ್ರೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ. ಏನು ಪೂರ್ಣಜ್ಞಾನರು ಯಾರಿದ್ದಾರೆ ಅವರ ಕಾರುಣ್ಯ ಎಂಬಂತಹ ಬಲ ಅದು ನನ್ನನ್ನು ಇಷ್ಟು ಮಾತನಾಡುವಂತೆ ಇಷ್ಟು ಬರೆಯುವಂತೆ ನನಗೆ ಪ್ರೇರೇಪಣೆಯನ್ನು ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾಹ ಸ್ಮಃ. ಅಂತಹ ಗುರುಗಳ ಕಾರುಣ್ಯವನ್ನು ನಾನು ನಂಬುತ್ತಾ ಇದ್ದೇನೆ. ಅಂತಹ ಗುರುಗಳ ಕಾರುಣ್ಯದಿಂದಾಗಿ ಇಷ್ಟೆಲ್ಲ ನನ್ನಿಂದ ಆಗಿದೆ ಅಂತ ಹೇಳ್ತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾಹ ಸ್ಮಃ ಕಿಮಪಿ ಚ ವದಂತೋಪಿ ಮಹತ. ನಾನು ಏನನ್ನಾದರೂ ಕೂಡ ಹೇಳ್ತೇನೆ, ಏನನ್ನಾದರೂ ಕೂಡ ಮಾತನಾಡ್ತೇನೆ ಅಂತಾದರೆ ಅದು ಗುರುಗಳ ಕಾರುಣ್ಯ, ಗುರುಗಳ ಒಂದು ಅನುಗ್ರಹ ಅಂತ ಎಂಬುದಾಗಿ ಜಯತೀರ್ಥರು ತಮ್ಮ ವಿಚಾರವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಒಬ್ಬ ಬ್ರಹ್ಮಜ್ಞಾನಿಗೆ ಸಾಮಾನ್ಯವಾಗಿರತಕ್ಕಂತಹ ವಿಚಾರಗಳು ಅದು ಅರ್ಥವಾಗದೆ ಅದನ್ನು ಅರಗಿಸಿಕೊಡುತ್ತಾನೆ. ಆದರೆ ಸಾಮಾನ್ಯರಾಗಿರತಕ್ಕಂಥವರು ಒಬ್ಬ ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿಕೊಂಡು ಪ್ರಯತ್ನ ಪಡತಕ್ಕಂಥವನಿಗೆ ಇನ್ನೂ ಸಾಧನೆಯ ಮೆಟ್ಟಿಲನ್ನು ಹತ್ತತಕ್ಕಂಥವನಿಗೆ ಇದು ಅರ್ಥವಾಗಬೇಕು. ಯಾಕೆ ಒಬ್ಬ ಭಗವಂತನನ್ನು ತುಂಬ ತಿಳ್ಕೊಂಡು ಅದರಲ್ಲಿ ವಿಪರೀತವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿದವನಿಗೆ ಏನು ದೊಡ್ಡ ಕಷ್ಟ ಅಂತ ಎನಿಸಿಕೊಳ್ಳೋದಿಲ್ಲ. ಸಾಮಾನ್ಯರಾಗಿರತಕ್ಕಂಥವನಿಗೆ ಅವನು ಇದರಲ್ಲಿ ದೇವತಾ ವಿಚಾರದಲ್ಲಿ ಪ್ರಯತ್ನವನ್ನು ಮಾಡೋದು ಅಥವಾ ಅದರಲ್ಲಿ ತನ್ನ ಮುಖ್ಯವಾಗಿರತಕ್ಕಂತಹ ತಾನು ಅದರಲ್ಲಿ ಒಳಹೊಕ್ಕು ಅದರಲ್ಲಿ ಪ್ರಯತ್ನವನ್ನು ಮಾಡುವುದಕ್ಕೋಸ್ಕರವಾಗಿ ಜಗನ್ನಾಥದಾಸರು ರಚಿಸಿರತಕ್ಕಂತಹದ್ದು. ಆದ್ದರಿಂದ ಜಗನ್ನಾಥದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ ಬುದ್ಧಿವಿದ್ಯಾವರದಿ ನಾನು ನನ್ನ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರವಾಗಿ ರಚನೆ ಮಾಡಿದಂತಹ ಕೃತಿಯಲ್ಲ ಇದಲ್ಲ. ಅದಾದ ಮೇಲೆ ತತ್ವಸು ಪದ್ಧತಿಗಳನ್ನು ನಾನು ಪದ್ಧತಿಗಳನ್ನು ತುಂಬ ತಿಳ್ಕೊಂಡು ವಿಪರೀತವಾಗಿ ಅದರಲ್ಲಿ ಪಾಂಡಿತ್ಯವನ್ನು ಇಟ್ಟುಕೊಂಡು ರಚನೆ ಮಾಡಿರತಕ್ಕಂತಹದ್ದು ಅಲ್ಲ. ಮತ್ತಿದು ನಾನು ರಚನೆ ಮಾಡಿದ್ದೇನೆ ಈ ಕಾವ್ಯವನ್ನು. ಇದು ಮಧ್ವವಲ್ಲಭ ತಾನೇ ಹೃದಯದಳು ಭಗವಂತ ನನ್ನ ಹೃದಯದಲ್ಲಿ ತಾನು ಕೂತುಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಪ್ರೇರೇಪಣೆಯನ್ನು ಮಾಡ್ತಾ ತಾನು ರಚಿಸಿರತಕ್ಕಂತಹ ಗ್ರಂಥ ಅಂತ ಹೇಳ್ತಾನೆ. ತತ್ವ ಸುಪದ್ಧತಿಗಳನ್ನು ಹೃದಯದೊಳಿದ್ದು ನುಡಿದಂದಲ್ಲಿ ಇದನ್ನು ತಾನೇ ನುಡಿಸಿದ್ದಾನೆ. ಅವನೇ ಈ ಮಾತುಗಳನ್ನು ಹೇಳಿಸಿರತಕ್ಕಂತಹದ್ದು. ಆದ್ದರಿಂದ ಭಗವಂತ ಈ ಗ್ರಂಥವನ್ನು ತಾನು ರಚನೆ ಮಾಡಿರತಕ್ಕಂತಹದ್ದು ಎಂಬುದಾಗಿ ಸ್ವಯಂ ಅಹಂಕಾರ ಖಂಡನೆಯನ್ನು ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ಇದರ ವಿಚಾರವನ್ನು ನಾವು ತಿಳ್ಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಎಂಬುದು ಬೇಕು ಎಂಬಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ನಮಗೆ ದಾಸರು ಹೇಳಿಕೊಡ್ತಾ ಇದ್ದಾರೆ. ಇದನ್ನು ನುಡಿದ ಎನ ಪದ್ಯಗಳ ನೋಡದಲೇ ಕಿವಿಗೊಟ್ಟಾಲಿಪದು. ಇದನ್ನು ಒಳ್ಳೆಯ ಯಾರು ಜ್ಞಾನಿಗಳಿದ್ದಾರೆ, ಯಾರಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು, ಭಗವಂತನ ಬಗ್ಗೆ ಆಲಿಸಬೇಕು ಅಂತಿದೆ, ಅವರಿಗೆ ಇದನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಒಂದು ಅಸ್ಮೃತ್ವ ಪ್ರಥಮಂ ಮಧ್ವಂ ವಾಸುದೇವಂ ಸ್ಮರೇದ್ಯ ನಿಷ್ಫಲಂತು ಭವೇತ್ತಚ್ಚ ವಂದ್ಯಾ ಸ್ತ್ರೀ ಮೈಥುನಂ ಯಥ ಅಂತ ಒಂದು ಮಾತನ್ನು ಹೇಳುತ್ತಾರೆ. ಗುರುಗಳ ಸ್ಮರಣೆ ಮುಖ್ಯವಾಗಿ ಬೇಕು. ಯಾಕೆ ಅಂತ ಕೇಳಿದ್ರೆ ಗುರುಗಳನ್ನು ಯಾರು ನಮಗೆ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ಭಗವಂತನನ್ನು ತಿಳ್ಕೊಳ್ಳಬೇಕು, ಗುರುಗಳ ವಿಚಾರವಾಗಿ ತಾನು ಪ್ರಯತ್ನವನ್ನು ಪಡಬೇಕು ಎಂಬುದಾಗಿ ಯಾರ ಮೂಲಕವಾಗಿ ನಾನು ಆರಂಭದಲ್ಲಿ ತಿಳಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ಗುರುಗಳು. ಅದಕ್ಕೋಸ್ಕರ ಹೇಳ್ತಾರೆ ಗುರುಗಳ ಅನುಗ್ರಹದಿಂದಾಗಿ ಅದನ್ನೇ ಜಯತೀರ್ಥರು ಕೂಡ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮ ಅಂತ ಒಂದು ಮಾತನ್ನು ಹೇಳ್ತಾರೆ.
ಗುರುಗಳ ಕರುಣೆ ಅತ್ಯಂತ ಅವಶ್ಯಕ ಅಂತ. ಗುರು ಕಾರುಣ್ಯವೇ ಇಲ್ಲ ಅಂತ ಹೇಳಿದರೆ, ಗುರುಗಳ ಒಂದು ಸ್ಮರಣೆಯೇ ಇಲ್ಲ ಅಂತ ಹೇಳಿದರೆ, ಆವಾಗ ಯಾವ ಕರ್ಮಗಳು ಯಾವ ಕೆಲಸಗಳು ಕೂಡ ಅದು ಫಲದಾಯಕವಾಗುವುದಿಲ್ಲ. ಹೇಗೆ ಅಂತ ಕೇಳಿದ್ರೆ, ನಿಷ್ಫಲಂತು ಭವೇತ್ ತಚ್ಚ ವಂದ್ಯಾಸ್ತ್ರೇ ಮೈಥುನಮ್ಯಥ. ಹೇಗೆ ಬಂಜೆಯಲ್ಲಿ ಮಕ್ಕಳು ಆಗ್ಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿಯಾಗಿ ಕೇವಲ ಗುರುಗಳ ಕೇವಲ ಭಗವಂತನ ಆರಾಧನೆಯಿಂದಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ಫಲ ಅದು ಸಿಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಮುಖ್ಯವಾಗಿ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಗುರುಗಳ ಕರುಣೆ, ಗುರುಗಳ ಅನುಗ್ರಹ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಬೇಕಾಗಿರತಕ್ಕಂತಹ ಮಾತುಗಳು ಬೇಕಾದಷ್ಟು ಸಿಗ್ತವೆ. ಋಷೀಣ ಪದರಾಧ್ಯಾನ ವಾಚಮರ್ಥೋನದಾವತಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಋಷಿಗಳ ಅದೇ ರೀತಿಯಾಗಿ ಜ್ಞಾನಿಗಳ ಮಾತನ್ನು ಅನುಸರಿಸಿಕೊಂಡು ಅರ್ಥ ಬರ್ತದೆ ಅಂತ. ಋಷೀಣ ಪುನರಾಧ್ಯಾನ ವಾಚಮರ್ಥೋನದಾವತಿ ಅಂತ. ಋಷಿಗಳ ಗುರುಗಳ ಮಾತುಗಳು ಸರಿಯಾಗಿ ಅದು ಅರ್ಥ ಬರುವಂತಹದ್ದು. ಹೇಗೆ ಅಂತ ಕೇಳಿದರೆ, ಜ್ಞಾನಿಗಳ ಮಾತು ಅದಕ್ಕೆ ಸರಿಯಾಗಿರತಕ್ಕಂತಹ ಅರ್ಥ ಬರ್ತದೆ. ಅವರು ಒಂದು ವಿಚಾರವನ್ನು ಹೇಳಿದ್ರು ಅಂತಾದರೆ ಅದಕ್ಕೆ ಭಗವಂತನ ಒಂದು ಶ್ರೀರಕ್ಷೆ, ಭಗವಂತನ ಒಂದು ಕಾರುಣ್ಯ ಅದರಲ್ಲಿ ಅತೀ ಮೊದಲಿಗಿರುತ್ತದೆ ಎಂಬಂತಹ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಭಗವಂತನನ್ನು ತಿಳಿಸಿಕೊಡುವಂತಹ ವಾಕ್ಯಗಳು, ಭಗವದ್ ವಿಚಾರವಾಗಿ ನಾನು ತಿಳಿಸಿಕೊಡ್ಲಿಕ್ಕಿರತಕ್ಕಂತಹ ಮಾತುಗಳು ಅದರಲ್ಲಿ ಯಾವುದೂ ಕೂಡ ಬೇಕಾಗಿರೋದಿಲ್ಲ. ವ್ಯಾಕರಣ ಅಥವಾ ಏನಾದರೂ ಕೂಡ ವಿರುದ್ಧವಾಗಿರತಕ್ಕಂತಹದ್ದುಂಟು ಅಂತಾದರೆ ಅದು ಬಾಧಕ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ವ್ಯಾಕರಣಾದಿ ಮಾತುಗಳಿಗೆ ಕೆಲವು ಸಂದರ್ಭದಲ್ಲಿ ವಿರುದ್ಧವಾಗಿರತಕ್ಕಂತಹ ಮಾತುಗಳನ್ನು ಕೂಡ ಅಥವಾ ಶಬ್ದ ಪ್ರಯೋಗವನ್ನು ಕೂಡ ಮಾಡುವಂತಹದ್ದಿದೆ. ಅದಕ್ಕೋಸ್ಕರ ಈ ಭಗವಂತನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರತಕ್ಕಂತಹ ವಾಕ್ಯಗಳು ಒಂದು ವೇಳೆ ವ್ಯಾಕರಣಾದಿ ಶಾಸ್ತ್ರಗಳಿಗೆ ವಿರುದ್ಧವಾಯಿತು ಅಂತ ಹೇಳಿದರೆ ಅದು ಬಾಧಕ ಅಂತ ಆಗೋದಿಲ್ಲ, ಅದು ಪ್ರಮಾಣವೇ ಆಗುತ್ತದೆ. ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಕೊರತೆಗಳು ಬರೋದಿಲ್ಲ ಎಂಬಂತಹ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದು, ಈ ಮಾತು ಇದು ಹೇಳಿದಂತಹ ಶುದ್ಧ ಕಾವ್ಯವಿದಲ್ಲ ಅಂತ ಹೇಳಿದರೆ, ಹಾಗಿದ್ರೆ ಈ ಶುದ್ಧ ಕಾವ್ಯ ಅಲ್ಲ ಅಂತ ಆದರೆ ಇದು ಅಶುದ್ಧ ಕಾವ್ಯನು ಅಂತ ಕೇಳಿದ್ರೆ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇದು ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂತಹದ್ದು ಯಾವುದು? ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ಎಂಬುದು ಅತೀ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು. ಹೊರತು ಇನ್ಯಾವುದೋ ವಿಚಾರವನ್ನಿಟ್ಟುಕೊಂಡು ಇದು ಹೊರಟಿರತಕ್ಕಂತಹದ್ದಲ್ಲ. ಅದಕ್ಕೋಸ್ಕರ ಇದಕ್ಕೆ ಮೊದಲಿಗೆ ಇದನ್ನು ಪ್ರವೇಶ ಮಾಡಲಿಕ್ಕೆ ಅರ್ಹತೆ ಏನು ಅಂತ ಕೇಳಿದರೆ, ಅದಕ್ಕಿರತಕ್ಕಂತಹ ಅರ್ಹತೆ ಭಗವದ್ಭಕ್ತಿ. ನೀವು ಭಗವದ್ಭಕ್ತಿ ಇಟ್ಟುಕೊಂಡು ಯಾವುದೇ ರೀತಿಯಾಗಿರತಕ್ಕಂತಹ ಮಾತುಗಳು ಇತ್ತು ಅಂತಾದರೆ ಆವಾಗ ಈ ಮಾತುಗಳು ಸಫಲವಾಗ್ತವೆ ಎಂಬಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಮಾತುಗಳು ಭಗವಂತನನ್ನು ಅಥವಾ ಭಗವದ್ ವಿಚಾರವನ್ನು ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಎಂಬ ವಿಚಾರವನ್ನು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನಮ್ಮಲ್ಲಿ ಬೇಕಾಗಿರತಕ್ಕಂತಹದ್ದು ಅಂತಃಕರಣ. ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿದೆವು ಅಂತ ಹೇಳಿದರೆ ಭಗವಂತ ಇದನ್ನು ನಮಗೆ ಕೇಳ್ತಾನೆ ಎಂಬುದಾಗಿ, ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಶುದ್ಧ ಕಾವ್ಯ ಶಬ್ದಕ್ಕೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಭಗವಂತನನ್ನು ಕಾಣಲಿಕ್ಕೆ ಒಂದು ಮೊದಲ ಮೆಟ್ಟಿಲು ಯಾವುದು ಅಂತ ಕೇಳಿದರೆ ಅದೇ ಈ ಭಗವಂತನನ್ನು ಶುದ್ಧವಾಗಿರತಕ್ಕಂತಹ ಭಕ್ತಿ
ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಇದೇ ನಮಗೆ ಸೋಪಾನ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಸವಾಗ್ವಿಸರ್ಗೋ ಜರತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬಾಧ್ಯಪಿ ನಾಮಾನ್ಯನಂತಸ್ಯ ಯಥೋಂಕಿತಾನಿ ಯಚ್ಛೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಹೇಳ್ತಾರೆ, ಸವಾಗ್ವಿಸರ್ಗ ಜನತಾಗ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ. ಯಾವುದೇ ರೀತಿಯಾಗಿರತಕ್ಕಂತಹ ಅಬದ್ಧಾದಿಗಳು ಇದ್ದರೂ ಕೂಡ ಇದು ಭಗವಂತನ ಕಾರುಣ್ಯಕ್ಕೆ, ಭಗವಂತನ ನಾವು ಭಗವಂತನನ್ನು ಕಾಣುವಂತಹ ವಿಚಾರಕ್ಕೆ ಅದು ಬಾಧಕ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಮತ್ತು ನಮಗೆ ಅತೀ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ, ಚತೋಂಕಿತಾನಿ ಯಚ್ಛೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಇದನ್ನು ಸಾಧುಗಳು ಇದರಲ್ಲಿ ಯಾವುದಕ್ಕೋಸ್ಕರ ತಾವು ಪ್ರಯತ್ನ ಪಡ್ತಾರೆ ಅಂತ ಕೇಳಿದರೆ, ತಾವು ಭಗವಂತನ ವಿಚಾರವನ್ನು, ಭಗವದ್ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ತಾವು ಪ್ರಯತ್ನವನ್ನು ಪಡ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹರಿಕಥಾಮೃತ ಸಾರ ಇದು ಯಾರಿಗೆ ಅತ್ಯಂತ ಪ್ರೀತಿದಾಯಕವಾಗಿದೆ ಅಂತ ಕೇಳಿದರೆ, ಕಪ್ಪಿನೊಳಗಿಹ ರಸ ಇದಂತನಿ ಅಪ್ಪಗಲ್ಲದೆ ಭಾಗ್ಯ ಯೌವನ ಅಪ್ಪಿನಲ್ಲಿ ಮೈ ಮರದವಗೆ ಹರಿ ಸುರಿಚರಿತಾಮೃತವು ಲಭ್ಯವಾಗದು. ಹರಿಪದಾಬ್ಜದಿ ಹಪ್ಪಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗಾಡುವಲ್ಲದಲೇ. ಭಗವಂತನ ವಿಚಾರಗಳು ಇದು ರುಚಿಸುವಂತಹದ್ದು ಯಾರಿಗೆ ಅಂತ ಕೇಳಿದರೆ, ಭಗವಂತನ ವಿಚಾರಗಳು ಇದನ್ನು ಆನಂದದಿಂದ ಸ್ವೀಕಾರ ಮಾಡುವವರು ಯಾರು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಕಬ್ಬಿನಲ್ಲಿ ಸಾಮಾನ್ಯವಾಗಿ ಕಬ್ಬನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಮುಖ್ಯವಾಗಿ ದಂತಪಂಕ್ತಿಗಳು ಬೇಕೇ ಬೇಕು. ದಂತಪಂಕ್ತಿಗಳು ಇತ್ತು ಅಂತಾದರೆ ಆ ದಂತಪಂಕ್ತಿಗಳ ಮೂಲಕವಾಗಿ ಆ ಕಬ್ಬನ್ನು ಜಗಿದು ಅದರ ಮೂಲಕವಾಗಿ ಅವನು ಅದರಲ್ಲಿರತಕ್ಕಂತಹ ಕಬ್ಬಿನಲ್ಲಿರತಕ್ಕಂತಹ ಅದರ ರಸವನ್ನು ತಾನು ನೋಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಕಬ್ಬಿನೊಳಗಿಹ ರಸ ವಿದಂತನಿಗೆ, ಯಾರಿಗೆ ದಂತಿಪಂಥಗಳೇ ಇಲ್ಲ, ದಂತಗಳೇ ಇಲ್ಲ, ದಂತವೇ ಇಲ್ಲದಿರತಕ್ಕಂಥವನಿಗೆ ಕಬ್ಬನ್ನು ಕೊಟ್ಟರೆ ಅವನಿಗೆ ಯಾವತ್ತೂ ಕೂಡ ಅದು ರುಚಿಸೋದಿಲ್ಲ. ಮತ್ತು ಅದರಿಂದ ಏನು ಮಾಡ್ತಾನೆ, ಅದರಿಂದ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ರಸಸ್ವಾದ ಅವನಿಗಾಗೋದಿಲ್ಲ. ವಿದಂತನಿಗೆ ಅಬ್ಬಗಲ್ಲದೆ ಭಾಗ್ಯ ಯೌವನ. ಈ ಭಾಗ್ಯ ಯಾರಿಗೆ ಎಂದು ಕೇಳಿದರೆ, ಯೌವನಗಳಲ್ಲಿ ಯಾರಿಗೆ ಯೌವನ ಇದೆ, ದಂತಪಂಥಿಗಳಿದೆ ಅಂಥವನಿಗೆ ಆ ಕಬ್ಬು ಅದು ರುಚಿಸ್ತದೆ. ಅದನ್ನು ಕಬ್ಬಿನ ಮೂಲಕವಾಗಿ ತಾನು ಅದನ್ನು ಜಗೀತಾನೆ, ಜಗದು ಅದರ ಮೂಲಕವಾಗಿ ತಾನು ಆ ರಸದ ಆಸ್ವಾದನೆಯನ್ನು ಮಾಡ್ತಾನೆ. ತನ್ಮೂಲಕವಾಗಿ ಅವನು ಅದರಲ್ಲಿರತಕ್ಕಂತಹ ಏನು ಸಾರಭಾಗವನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಈ ಹರಿಕಥಾಮೃತ ಇದು ಯಾರಿಗೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಮಬ್ಬಿನಲ್ಲಿ ಭಾಗ್ಯ ಯೌವನ ಮಬ್ಬಿಯಲ್ಲಿ, ಯಾರಿಗೆ ಯೌವನದ ಮದ ಏನಿದೆ, ಯೌವನದಲ್ಲಿದ್ದಾನೆ ಅಂಥವನಿಗೆ ಇಲ್ಲ. ಯೌವನದಲ್ಲಿ ಭಗವಂತನ ತಿಳ್ಕೊಳ್ಬೇಕು ಎಂಬಂತಹ ಮೈಮರೆತು ಕೇವಲ ಐಂದ್ರಿಕ ವಿಷಯಗಳ ಸುಖಗಳಲ್ಲಿ ತಾನು ಇದ್ದುಕೊಂಡು, ಇಂದ್ರಿಯ ಸುಖವೇ ಸುಖ ಹೊರತು ಇನ್ನಿತರ ಯಾವುದೂ ಕೂಡ ಅವನಿಗೆ ಸುಖದ ಸ್ಥಾನದಲ್ಲಿ ಅನಿಸೋದೇ ಇಲ್ಲ. ಸುಖ ಅಂತ ಹೇಳಿದರೆ ಅವನು ಹೇಳುವಂತಹದ್ದು ಒಂದೇ, ಕಣ್ಣಿನ ಮೂಲಕವಾಗಿ, ಕಿವಿಯ ಮೂಲಕವಾಗಿ, ಅದೇ ರೀತಿಯಾಗಿ ಸ್ಪರ್ಶೇಂದ್ರಿಯದ ಮೂಲಕವಾಗಿ, ಅದೇ ರೀತಿಯಾಗಿ ರಸನೇಂದ್ರಿಯದ ಮೂಲಕವಾಗಿ ಇದೇ ಸುಖವನ್ನು ಸುಖ ಅಂತ ಅನಿಸಿಕೊಂಡು ಇರ್ತಾನೆ. ಆದ್ದರಿಂದ ಈ ಭಾಗ್ಯ ಯೌವನದ ಮದದಲ್ಲಿ ಯಾರಿರ್ತಾನೆ, ಯೌವನದಲ್ಲಿ ತೇಲಾಡ್ತಾ ಇರ್ತಾನೆ ಅಂಥವನಿಗೆ ಇದು ಈ
ಭಗವಂತನ ಅಥವಾ ಭಾಗವತವೋ ಅಥವಾ ಪುರಾಣಗಳೋ ಇಲ್ಲ, ಅವರಿಗೆ ಇದರ ರಸಾಸ್ವಾದವೇ ಆಗೋದಿಲ್ಲ. ಅದಕ್ಕೋಸ್ಕರ ಇದರ ರಸಾಸ್ವಾದವಾಗಬೇಕು ಅಂತ ಹೇಳಿದರೆ ಇದಕ್ಕೆ ಹೇಳ್ತಾರೆ ಅತ್ಯಂತ ಭಾಗ್ಯ ಯೌವನ, ಒಂದೊಂದು ವಿಪರೀತವಾಗಿರತಕ್ಕಂತಹ ಭಾಗ್ಯ, ಅನೇಕವಾಗಿರತಕ್ಕಂತಹ ಸಂಪತ್ತು, ತುಂಬ ಸಂಪತ್ತಿದೆ. ತುಂಬ ಸಂಪತ್ತಿದ್ದವನಿಗೆ ಆವಾಗಲೂ ಕೂಡ ಅಂಥವನಿಗೆ ಈ ಹರಿಕಥಾಮೃತ ಸಾರದ ಅಥವಾ ಭಾಗವತದ ಅಥವಾ ಪುರಾಣಗಳ ರಸದ ಸ್ವಾದ ಆಗೋದಿಲ್ಲ. ಅದಕ್ಕೆ ಭಾಗ್ಯ ಯೌವನ ಅಂತ ಹೇಳ್ತಾರೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಅದರಲ್ಲಿ ಮೈಮರೆತವನಿಗೆ ಅಹಂಕಾರ ಇದೆ, ನನಗೆ ಅಂಗಸೌಷ್ಠವತೆ ಅಥವಾ ಸೌಂದರ್ಯ ಅಥವಾ ಹೀಗೆ ವಿಪರೀತವಾಗಿರತಕ್ಕಂಥ ಅಹಂಕಾರ ಯಾರಲ್ಲಿ, ಅಂಗ ಸೌಂದರ್ಯವೋ ಅಥವಾ ಇನ್ನಿತರ ಭಾಗ್ಯದ ಸಂಪತ್ತಿನ ಮದ ಇದು ಇತ್ತು ಅಂತ ಹೇಳಿದರೆ ಆವಾಗಲೂ ಕೂಡ ಭಗವಂತನ ಕಡೆಗೆ ಮನಸ್ಸು ಹೋಗೋದಿಲ್ಲ. ಭಗವಂತನ ಕಡೆಗೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ಯಾವುದು ಬೇಕು ಅಂತ ಕೇಳಿದ್ರೆ ಹರಿಸುಚರಿತಾಮೃತವು ಅಂಥವನಿಗೆ ದುರ್ಶಿಸೋದಿಲ್ಲ. ಭಗವಂತನ ಕಥೆಗಳು, ಭಗವಂತನ ವಿಷಯಗಳು, ಯಾರಿಗೆ ಈ ಭಾಗ್ಯಾದಿಗಳು ಮನದಲ್ಲಿದ್ದಾನೆ ಅವನಿಗೆ ಇದು ರಚಿಸೋದಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಲಭ್ಯವಾಗದು ಹರಿಪದಾಬ್ಜದ, ಯಾರ ಮನಸ್ಸು ಭಗವಂತನಲ್ಲಿ ಚೆನ್ನಾಗಿ ಅವನು ರುಚಿಸಿ, ಅವನಿಗೆ ಅವನ ಮನಸ್ಸು ಎಲ್ಲಿದೆ ಅಂತ ಕೇಳಿದರೆ ಭಗವಂತನಲ್ಲಿ ಚೆನ್ನಾಗಿ ಅದು ಇರಬೇಕು. ಭಗವಂತನನ್ನು ವಿಪರೀತವಾಗಿ ತಾನು ಆಸಕ್ತಿಯಿಂದಾಗಿ ಅದರಲ್ಲಿ ಪ್ರಯತ್ನಪೂರ್ವಕವಾಗಿ ಯಾರು ಅದರಲ್ಲಿ ಮನಸ್ಸನ್ನಿಟ್ಟಿದ್ದಾನೆ, ನನಗೆ ಭಗವಂತನನ್ನು ತಿಳ್ಕೊಳ್ಳಲೇಬೇಕು ಎಂಬಂತಹ ವಿಪರೀತವಾಗಿರತಕ್ಕಂತಹ ಆಸಕ್ತಿ ಯಾರಲ್ಲಿದೆಯೋ ಅಂಥವನಿಗೆ ಹರಿಪದಾಬ್ಜದಿ ಹಬ್ಬಿದ ಅತಿಸದ್ಭಕ್ತಿ, ಅತ್ಯಂತ ಭಗವಂತನ ಪಾದ ಕಮಲಗಳಲ್ಲಿ ಯಾರಿಗೆ ವಿಪರೀತವಾಗಿರತಕ್ಕಂತಹ ಭಕ್ತಿ ಇದೆಯೋ ಅಂಥವನಿಗೆ ಹರಿಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡುಪ್ಪಿ, ಇದೇ ಅತ್ಯಂತ ಇದರಲ್ಲಿಯೇ ತಾನು ಮುಳುಗಿದ್ದಾನೆ. ಅಂಥವನಿಗೆ ಈ ಭಗವಂತನ ಅನುಗ್ರಹ ಅಥವಾ ಭಗವಂತನನ್ನು ತಿಳ್ಕೊಂಡದ್ರಿಂದಾಗಿ ಆಗುವಂತಹದ್ದು ಕೊಬ್ಬಿ ಸುಖಾಬ್ದಿಯೊಳು ಅವನಿಗೆ ಅನುಗ್ರಹ ಅಂದರೆ ಭಗವದ್ ಅನುಗ್ರಹ ಅಂತ ಹೇಳಿದರೆ ತಾನು ಸುಖವನ್ನು ಅಂದರೆ ಮೋಕ್ಷ ಎಂಬಂತಹ ಸುಖವನ್ನು ತಾನು ಅನುಭವಿಸ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇದರ ಒಟ್ಟು ತಾತ್ಪರ್ಯ ಏನು ಅಂತ ಕೇಳಿದರೆ ಹರಿಕಥಾಮೃತ ಸಾರ ಆಸ್ವಾದನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಬೇಸಿಕ್ ಕ್ವಾಲಿಟಿ ಏನು ಅಂತ ಕೇಳಿದರೆ ಅದಕ್ಕಿರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಅರ್ಹತೆ ಅದು ಯಾವುದು ಅಂತ ಕೇಳಿದರೆ ಭಗವಂತನ ಪಾದ ಕಮಲಗಳಲ್ಲಿ ಅತ್ಯಂತ ಆಸಕ್ತಿ, ಇದು ಮಾತ್ರ ನಮಗೆ ಇರಬೇಕು. ಇದು ಇತ್ತು ಅಂತ ಹೇಳಿದರೆ ಅಂಥವನಿಗೆ ಈ ರಸಾಸ್ವಾದವಾಗ್ತದೆ ಅಂತ ಹೇಳ್ತಾರೆ. ಹರಿಕಥಾಮೃತ ಸಾರ ಇದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತ ಬೇಡುವೆ ಪರಮ ಭಗವದ್ಭಕ್ತರಿದನಾದರೆ ಕೇಳುವುದು. ಇದರ ಅರ್ಹತೆಯನ್ನು ಮೊದಲೇ ದಾಸರು ಹೇಳಿದ್ದಾರೆ. ಪರಮ ಭಗವದ್ಭಕ್ತರು ಇದನ್ನು ಆಧರಿಸಿ ಕೇಳುವುದು, ಇದನ್ನು ತಿಳ್ಕೊಳ್ಳಬೇಕು, ಇದರಲ್ಲಿ ಆದರಬೇಕು ಅಂತ ಹೇಳಿದರೆ ಅವನಿಗೆ ಬೇಸಿಕ್ ಅವನ ಅರ್ಹತೆ ಏನು ಅಂತ ಕೇಳಿದರೆ ಅವನಿಗೆ ಪರಮ ಭಗವದ್ಭಕ್ತಿ, ಭಗವಂತನಲ್ಲಿ ಅತ್ಯಂತ ಭಕ್ತಿ ಇರಬೇಕು. ಅತ್ಯಂತ ಭಕ್ತಿ ಇದ್ದವನಿಗೆ ಮಾತ್ರ ಇದು ರುಚಿಸ್ತದೆ, ಅದರಿಂದ ಅವನಿಗೆ ಅನುಗ್ರಹವಾಗ್ತದೆ ಅಂತ ಹೇಳ್ತಾರೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾದ್ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನೃತ್ಯಾಗ್ರಹವೇದ ಸೌಖ್ಯಂ ನಯಸ್ಯ ಹೇಯಾರ್ವಿತಸ್ಯಂ ಸ್ಯಾತ್. ವೈರಾಗ್ಯ ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ. ಜ್ಞಾನ ಭಕ್ತು ವೈರಾಗ್ಯ, ಜ್ಞಾನವೂ ಬೇಕು ಭಕ್ತಿಯೂ ಬೇಕು. ಅದರಲ್ಲಿ ಅದಾದ ಮೇಲೆ ವೈರಾಗ್ಯ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ. ಇದನ್ನು ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ನಮಗೆ ಅತ್ಯಂತ
ಅಥಾತೋ ಬ್ರಹ್ಮ ಜಿಜ್ಞಾಸಾವೋ ಆರಂಭದ ಸೂತ್ರವನ್ನೇ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವೋ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಕದಾ ಕರ್ತವ್ಯ ಅಂತ ಕೇಳಿದರೆ ಭಗವಂತನ ಮುಖ್ಯವಾಗಿ ಅವನಿಗೆ ಯಾವುದು ಜ್ಞಾನ ಭಕ್ತಿಯಾದಿಗಳು, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಇದು ಎರಡೂ ಅವನಿಗೆ ಬೇಕು. ಅರ್ಹತೆ ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಕೇನ ಕರ್ತವ್ಯ ಅಂತ ಕೇಳಿದರೆ ಯಾರಿಗೆ ಜ್ಞಾನ ಭಕ್ತಿಯಾದಿಗಳು ಬಂದಿದೆ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯಗಳು ಬಂದಿದೆ, ಅವನು ಅದನ್ನು ಯಾವುದನ್ನು ಭಗವಂತನ ಜಿಜ್ಞಾಸೆಯನ್ನು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನ ಕಥೆಯನ್ನು ಭಗವಂತನ ಕಥಾಮೃತವನ್ನು ತಿಳ್ಕೊಳ್ಳಿಕ್ಕೆ ಅರ್ಹತೆ ಯಾವುದು ಅಂತ ಕೇಳಿದ್ರೆ ಸುಮ್ಮನೆ ನನಗೆ ಅರ್ಹತೆ ಉಂಟು ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಭಗವಂತನ ಕಥೆಯನ್ನು ಕೇಳಲಿಕ್ಕೆ ಒಂದು ಅರ್ಹತೆ ಬೇಕು. ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಅಂತಾದರೂ ಕೂಡ ಅದಕ್ಕಿರತಕ್ಕಂತಹ ಸಾಮಾನ್ಯ ಅರ್ಹತೆ ಏನು ಅಂತ ಕೇಳಿದರೆ ಇದೆ. ಭಗವಂತನಲ್ಲಿ ಅತ್ಯಂತ ಭಕ್ತಿ, ಭಗವದ್ವಿತರವಾಗಿರತಕ್ಕಂತಹ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಅತ್ಯಂತ ಭಕ್ತಿ ಇದು ಇತ್ತು ಅಂತ ಹೇಳಿದರೆ ಅವನು ಭಗವಂತನ ಕಥೆಗಳನ್ನು ಭಗವಂತನ ವಿಚಾರದಲ್ಲಿ ತಾನು ತಿಳ್ಕೊಳ್ತಾನೆ, ತಾನು ಪ್ರಯತ್ನವನ್ನು ಪಟ್ಟು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ವೈರಾಗ್ಯ ಇಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಪ್ರವೇಶ ಇಲ್ಲ. ಶಾಸ್ತ್ರ ಪ್ರವೇಶಕ್ಕೆ ಅಧಿಕಾರ ಯಾವುದು ಅಂತ ಕೇಳಿದ್ರೆ ಇದೆ. ಮುಖ್ಯವಾಗಿ ಅಧಿಕಾರ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ. ಯಾರಿಗೆ ವೈರಾಗ್ಯ ಬಂದಿದೆ, ಯಾರಿಗೆ ವೈರಾಗ್ಯದಲ್ಲಿ ತಾನು ಇದ್ದಾನೆ, ವಿಷಯ ಪದಾರ್ಥಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಆಸಕ್ತಿಯನ್ನು ಬಿಟ್ಟು ತಾನು ಕೇವಲ ಭಗವಂತನ ವಿಚಾರದಲ್ಲಿ ಯಾನು ಪ್ರಯತ್ನವನ್ನು ಪಡ್ತಾನೆ, ಅಂಥವನಿಗೆ ಈ ಭಗವಂತನ ಕಥೆ, ಭಗವಂತನ ಪುರಾಣ, ಭಾಗವತ ಇತ್ಯಾದಿಗಳು ಹೊರಟಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ದೃಷ್ಟಾಂತ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ಹಲ್ಲಿಲ್ಲದವನಿಗೆ ಕಬ್ಬು. ಕಬ್ಬು ಯಾರಿಗೆ ರುಚಿಸ್ತದೆ ಅಂತ ಕೇಳಿದ್ರೆ ಯುವಕನಿಗೆ. ಅವನಿಗೆ ಆ ಕಬ್ಬು ಕೊಟ್ಟರೆ ಅವನದನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ? ಕಬ್ಬನ್ನು ತಿನ್ನಬೇಕು ಅಂತ ಹೇಳಿದ್ರೆ ಹಲ್ಲು ಇರಬೇಕು. ಹಲ್ಲಿನ ಮೂಲಕವಾಗಿ ಅದನ್ನು ಜಗದು ಅದನ್ನು ರಸಾಸ್ವಾದನೆಯನ್ನು ಮಾಡಿ ಅದಾದ ಮೇಲೆ ಅದರಲ್ಲಿರತಕ್ಕಂತಹ ಒಳಗಿರತಕ್ಕಂತಹ ಸಿಹಿಯಾಗಿರತಕ್ಕಂತಹ ಒಂದು ರಸವನ್ನು ಸ್ವೀಕಾರ ಮಾಡ್ತಾನೆ. ಕೇವಲ ಒಂದು ಕಬ್ಬನ್ನು ತಿನ್ನಬೇಕು ಅಂತಾದರೆ ಅಥವಾ ಕಬ್ಬಿನಲ್ಲಿರತಕ್ಕಂಥ ರಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಬಾಹ್ಯವಾಗಿರತಕ್ಕಂತಹ ಯಂತ್ರ, ಆ ಯಂತ್ರಕ್ಕೆ ಹಾಕಿ ಯಂತ್ರದ ಮೂಲಕವಾಗಿ ಅದರ ರಸವನ್ನು ತೆಗೆದು ಅದರಿಂದಾಗಿ ನಾನು ರಸಾಸ್ವಾದವನ್ನು ಮಾಡ್ತೇನೆ ಅಂತ ಹೇಳಿದರೆ ಅದಾಗೋದಿಲ್ಲ. ಸ್ವಾಭಾವಿಕ ನೈಜವಾಗಿರತಕ್ಕಂತಹ ಒಂದು ಸ್ಥಿತಿ ಹೇಗೆ ಅಂತ ಕೇಳಿದರೆ ಹಲ್ಲುಗಳು ಗಟ್ಟಿರಬೇಕು. ಹಲ್ಲುಗಳು ಗಟ್ಟಿ ಇದ್ದುಕೊಂಡು ಅವನಿಗೆ ಹಲ್ಲಿನ ಮೂಲಕವಾಗಿ ಆ ಕಬ್ಬಿನ ಹೊರಗಿನ ಸಿಪ್ಪೆಯನ್ನು ತೆಗೆದು ಅದರಲ್ಲಿರತಕ್ಕಂತಹ ಸಾರಭೂತವಾಗಿರತಕ್ಕಂತಹ ಆ ಸಿಹಿಯಾಗಿರತಕ್ಕಂತಹ ರಸವನ್ನು ತಾನು ಆಸ್ವಾದನೆ ಮಾಡಬೇಕು. ಅದೇ ರೀತಿಯಾಗಿ ಭಗವಂತನ ಬಗ್ಗೆ ಯಾರಿಗೆ ರುಚಿಸ್ತದೆ, ಭಗವಂತ ಯಾರಿಗೆ ಬೇಕು ಅಂತ ಕೇಳಿದ್ರೆ ಭಗವಂತನಲ್ಲಿ ಮೊದಲಿಗೆ ಭಕ್ತಿ ಬರಬೇಕು. ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಭಗವಂತನ ಮಹತ್ವವನ್ನು ತಿಳ್ಕೊಳ್ಬೇಕು. ಭಗವಂತನ ಮಹತ್ವ ಗೊತ್ತಾಗುವುದು ಹೇಗೆ ಅಂತ ಕೇಳಿದ್ರೆ ಅದಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಪುರಾಣಗಳಿದೆ, ಮಹಾಭಾರತ ಇದೆ, ರಾಮಾಯಣ ಇದೆ ಹೊರತು ಇದನ್ನು ಬಿಟ್ಟು ಬೇರೆ ಯಾವ ಮಾರ್ಗಗಳು ಕೂಡ ಭಗವಂತನನ್ನು ಹೇಳಿಕೊಡಲಿಕ್ಕೆ ಯಾವುದೂ ಇಲ್ಲ. ಭಗವಂತನ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಒಂದೇ ಒಂದು ಮಾರ್ಗ, ಅದು ಕೇವಲ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಇದು ಮಾತ್ರ. ಈ ಉಪನಿಷತ್ತುಗಳು, ವೇದಗಳು, ಪುರಾಣಗಳು ಮುಖ್ಯವಾಗಿ ಹೊರಟದ್ದು ಯಾಕೆ, ಯಾರಿಗೋಸ್ಕರವಾಗಿ ಅಂತ ಕೇಳಿದರೆ ಭಗವಂತನ ವಿಚಾರವನ್ನು, ಭಗವಂತನ ಪಾರಮ್ಯವನ್ನು, ಅದೇ ರೀತಿಯಾಗಿ ಭಗವದ್ ವಿಚಾರವನ್ನು
ಜಗತ್ತಿಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಹೊರಟಿರತಕ್ಕಂತಹದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅರ್ಥೈಸಿಕೊಂಡು ಅದರಲ್ಲಿ ಯಾರು ಪ್ರಯತ್ನವನ್ನು ಪಡ್ತಾನೆ, ಅದರಲ್ಲಿ ಯಾರು ಪ್ರವೃತ್ತಿಯನ್ನು ಮಾಡ್ತಾನೆ ಅಂಥವನಿಗೆ ಭಗವದ್ ಅನುಗ್ರಹ ಆಗ್ತದೆ ಎಂಬಂತಹ ವಿಚಾರವನ್ನು ಇಲ್ಲಿ ದಾಸರು ಹೇಳುತ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ತಿಳ್ಕೊಳ್ಬೇಕು ಎಂಬಂತಹ ಉತ್ಕಟತಮವಾದಂತಹ ಇಚ್ಛೆ ಬೇಕು. ಇಲ್ಲ, ಭಗವಂತನ ತಿಳ್ಕೊಳ್ಬೇಕು ಎಂಬಂತಹ ಇಚ್ಛೆ ಅತ್ಯಂತ ಉತ್ಕಟವಾಗಿ ಅದು ಇರಬೇಕು. ಉತ್ಕಟತಮವಾಗಿ ತಾನು ತಿಳ್ಕೊಳ್ಳಲೇಬೇಕು ಅಂತ ಭಗವಂತನನ್ನು ಹೇಳುವಂತಹ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇದೇ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಬೇರೆ ಯಾವ ಮಾರ್ಗಗಳು ಇಲ್ಲವೇ ಇಲ್ಲ. ಯಾವುದೋ ಒಬ್ಬರನ್ನು, ಯಾರನ್ನೋ ಒಬ್ಬರನ್ನು ಹೇಳಲಿಕ್ಕೆ ಯಾವುದೋ ವಿಚಾರಗಳು, ಕೃತಿಗಳು ಇದೆ. ಆದರೆ ಭಗವಂತನನ್ನು ಹೇಳಬೇಕು ಅಂತ ಹೇಳಿದರೆ ಯಾವುದು ವೇದಗಳೇ. ವೇದವನ್ನು ಬಿಟ್ಟು, ಪುರಾಣವನ್ನು ಬಿಟ್ಟು, ಉಪನಿಷತ್ತನ್ನು ಬಿಟ್ಟು, ಮಹಾಭಾರತಾದಿಗಳನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಭಗವಂತನನ್ನು ಹೇಳಲಿಕ್ಕೆ ಅಥವಾ ಭಗವಂತನ ಪಾರಮ್ಯವನ್ನು ತಿಳಿಸಿಕೊಡುವಂತಹದರಲ್ಲಿ ಅವುಗಳಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮುಖ್ಯವಾಗಿ ನಾವು ಅಧ್ಯಯನ ಮಾಡಲೇಬೇಕಾದ್ದು ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು. ಭಗವಂತನನ್ನು ನಾವು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಅದಕ್ಕಿರತಕ್ಕಂತಹ ಉಪಾಯ, ಮಾರ್ಗ ಅದು ಕೇವಲ ಭಗವಂತನ ವಿಚಾರಗಳನ್ನು, ಭಗವಂತನ ಪುರಾಣಗಳನ್ನು ಶ್ರವಣ ಮಾಡೋದೇ ಎಂಬುದಾಗಿ ಹೇಳ್ತಾರೆ. ಹೀಗೆ ಜಗನ್ನಾಥದಾಸರು ತಮ್ಮ ಈ ಭಗವಂತನನ್ನು ತಿಳ್ಕೊಳ್ಳುವಂತಹ ವಿಚಾರದಲ್ಲಿ ಇದನ್ನು ಯಾರು ಅಧಿಕಾರಿಗಳು, ಯಾರು ಇದರಲ್ಲಿ ಮುಖ್ಯವಾಗಿರತಕ್ಕಂಥವರು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದರ ಇನ್ನಷ್ಟು ವಿಚಾರವನ್ನು ಜಗನ್ನಾಥದಾಸರು ತಿಳಿಸ್ತಾರೆ. ಅದನ್ನು ಮುಂದೆ ಸೇರಿ ನಾವು ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.